ಅವ್ವ ನೀ ಮಾಡೋದು ಒಂದೇ ಅಡ ಅಲ್ಲ ತಗೋ. ಯಾಕ್ಲಿ ನನ್ನ ತಲೆಗೆ ಬಂದಿಲ್ಲ. ಮತ್ತಿನ್ನೇನು ಸ್ವಲ್ಪರೇ ತಡ್ಕೊಂಡಿನಿ. ಅವ್ನ ಕಾಲು ಹಂಗಾಗಿತ್ತು ಅಂತ ಗೊತ್ತಾಗಂತಲೇ ಇಲ್ಲಿ ಬಂದು ಅಟ್ಟಿಸ್ಬಿಟ್ಟಿದ್ದೆ. ಒಂದು ಸ್ವಲ್ಪ ವೇಟ್ ಮಾಡಿದ್ರೆ ಹಿಂಗೆಲ್ಲ ಹಾಕಿತ್ತ ಈಗ ನೀನ ನೋಡು ಅವ್ರ ಕಣ್ಣೊಳಗೆ ಅವ್ರ ದೃಷ್ಟಿ ಒಳಗೆ ಎಷ್ಟು ಕೀಳಾದ್ವಿ ನಾವು ಅಂಥೇಳಿ. ನೀನಿಂದ ನನಗೂ ಕೆಟ್ಟಸ್ರ ಅಲ್ಲೇ ನಂದೇನು ತಪ್ಪ? ನನ್ನ ಮಗಳು ಆರಾಮಿರ್ಲಿ ಅಂತ ಮಾಡಿದ್ನೆ. ಅದೇನೋ ಅಂತಾರಲ್ಲ, ಒಂದು ಹೋಗಿ ಮತ್ತೊಂದು ಆತ. ಅದಕ್ಕೆ ನಾನು ಹೊಣೆ. ಆ ಮುದುಕಿ ಬಂದು ಕೇಳಿಸ್ಕೊಂತ ಇಷ್ಟೆಲ್ಲ ಆಗೋತ ಅಲ್ಲ. ಆ ಹಂಡು ಬರಿಗೆ ಸಿದ್ಧಾರ್ಥ ನೋಡು ಎಷ್ಟು ಖತರ್ನಾಕ ಪ್ಲ್ಯಾನ್ ಮಾಡಿ ನನ್ನ ಸಿಕ್ಕಾಕೋಂಗೆ ಮಾಡಿದಲ್ಲ. ಬಿಡಂಗಿಲ್ಲ, ಅವನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಏನು ಮಾಡಕ್ಕಿದಿ ಏನು ಮಾಡಕ್ಕಿದಿ ಅಂತ. ನಿಂದು ಒಂದು ಮದುವೆ ಆಗಲಿಲ್ಲ ಅಂದ್ರೂ ಚಿಂತಿಲ್ಲ. ಆದ್ರೆ ಅವನ್ನ ಮಾತ್ರ ಆರಾಮಾಗಿರಕ್ಕೆ ಬಿಡಂಗೇ ಇಲ್ಲ ಅಲ್ಲವಾ? ಅವನು ಆರಾಮಾಗಿ ಅಂದ್ರೆ ನೀ ಏನು ಮಾಡಕ್ಕೆ ಸಾಧ್ಯ ಅವನ ಜೀವನದಾಗ? ನನ್ನ ಕೈಯಾಗ ಇನ್ನೂ ಒಂದು ಆಳ ಐತ್ಲೇ ಸಿಂಚನ, ಶಶಿಕಲಾ. ಆ ಶಶಿನಿ ಹೆಂಗಿದ್ರು ನಮ್ಮ ಮನೆ ಸೊಸೆಯಾಗಿ ಬರ್ದ. ಆದಿತ್ಯ ನಾ ಏನ ಹೇಳಿದ್ರು ಅಕ್ಕಿನ ಮದುವೆ ಹಾಕಾನ. ಈಗ ಒಂಚೂರು ಒಳ್ಳೆಯವರಾಗತ್ತೆ ನಾಟಕ ಆಡಿ ಅಕ್ಕಿ ನಮ್ಮ ಮನ್ಯಾಗ ಇಟ್ಕೋತಾನೆ. ಆಮೇಲೆ ಅಕ್ಕಿ ಕೊಡು ಕಾಟಕ್ಕೆ ಅವರನ್ನ ಅಲ್ಲಿ ವಿಲಿ 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 ಒದ್ದಾಡ್ಬೇಕು. ಹಂಗೆ ಮಾಡ್ತೇನೆ ನೋಡ್ತೀರಿ. ಏನು ನಿನ್ನ ಮಾತು ನಿನ್ನ ಮಗ ಕೇಳ್ತಾನಂತ ಮಾಡಿಯೇನ? ಈಗಾಗಲೇ ನೋಡ್ಬೇಕಾರ ನೀ ಅಕ್ಕಿನ ಆ ಮನ್ಯಾಗ ಇಟ್ಕೊಳಂಗಿಲ್ಲ. ಸಪ್ರೇಟ್ ಮನೆ ಮಾಡಿನ ಮದುವೆ ಆಗ್ತೇನೆ ಅನ್ನೋ ರೇಂಜಿಗೆ ಬಿಟ್ಟಿರ್ತಾನ. ನೋಡ್ರಿ, ಸುಳ್ಳ ನಾಟಕ ಮಾಡಬೇಡ್ರಿ, ಸೀನ್ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವಲ್ಲ, ನಿಮ್ಮನ್ನ ಅಪ್ಪನಂತ ಪೊಲೀಸ್ ಗೊತ್ತದಾರ, ನಂಗೆ ನಿಮ್ಮ ಮ್ಯಾಲಿನ ಅಧಿಕಾರಿ ಗೊತ್ತದಾರ. ಎಷ್ಟೊತ್ತು ನಿಮ್ಮ ಕೆಲಸದಿಂದ ಹಿಂಗೆ ತಗ್ಸೋ ಅಷ್ಟು ಅಧಿಕಾರ ನನಗೈತಿ. ಕರೆಕ್ಟಾಗಿ ಹೇಳ್ರಿ, ಯಾರು ಕಂಪ್ಲೇಂಟ್ ಕೊಟ್ಟರು, ನೀವು ಎದಕ್ಕೆ ಯಾರು ಮಾತು ಕೇಳಿ ಇಲ್ಲಿಗೆ ಬಂದ್ರಿ, ಕರೆಕ್ಟಾಗಿ ಬಾಯ್ಬಿಟ್ಟು ಹೇಳ್ರಿ. ನಮಸ್ಕಾರ ಎಲ್ಲರಿಗೂ. ಇವತ್ತು ಡೈಲಿಗಿಂತ ಇವತ್ತು ಒಂಚೂರು ಲೇಟ್ ಆಗತ್ತೈತಿ ವಿಡಿಯೋ, ದಯವಿಟ್ಟು ಕ್ಷಮಿಸ್ರಿ. ವಿಡಿಯೋ ಮಾಡೋಕ್ಕೆ ಆಗಿದ್ದಿಲ್ಲ, ಹೀಗಾಗಿ ಇನ್ನು ನೀವೆಲ್ಲರೂ ವಿಡಿಯೋಗೋಸ್ಕರ ಕಾಯ್ತಿರ್ತೀರಿ. ಮುಂದೆ ಕತ್ತಿ ಏನಾಯಿತು ಅಂತ ನೋಡೋಕೆ ಕಾತುರದಿಂದ ವೇಟ್ ಮಾಡ್ತಿರ್ತೀರಿ ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡಕತ್ತೆ ನಾನು. ನಿಮ್ಮೆಲ್ಲರಿಗೂ ಭಾಳ ಇಷ್ಟ ಆಗತ್ತೆ ಅಂತ ಗೊತ್ತು. ವಿಡಿಯೋ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದಲ್ಲೇ ದಯವಿಟ್ಟು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ನನಗೂ ಗೊತ್ತಿರಂಗಿಲ್ಲ, ಒಂದೊಂದ್ಸಲ ವೀಡಿಯೋ ಚೆಕ್ ಮಾಡಿರ್ತೀನಿ, ಒಂದೊಂದ್ಸಲ ಚೆಕ್ ಮಾಡಿದ್ರೆ ಅಪ್ಲೋಡ್ ಮಾಡಬೇಕಾಗಿರ್ತೈತಿ, ಎಮರ್ಜೆನ್ಸಿ ಇರ್ತೈತಿ. ನಿಮ್ಮ ಪ್ರೀತಿನ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನೀವೆಲ್ಲರೂ ಆಸೆ ಪಟ್ಟಂಗೆ ಸಿದ್ಧಾರ್ಥ ಪೂಜಾನ್ ಮದುವೆನೂ ಆಯಿತು. ಸಾಕಷ್ಟು ಅಡೆತಡೆಗಳು ಬಂದವು. ಚಂದ್ರಕ್ಕ ಆಕಿ ಮಗಳು ಎಲ್ಲರೂ ಬಂದರು, ಆದರೆ ಎಲ್ಲ ನಿವಾರಣೆ ಆಗಿ ಈಗ ಸಿದ್ಧಾರ್ಥ ಪೂಜಾ ಇಬ್ಬರು ಮದುವೆ ಆಗೈತಿ. ಇನ್ನು ಮುಂದಿನ ಸ್ಟೋರಿ ಹೆಂಗೆ ಹೋಗ್ತೈತಿ ಅಂತ ದಯವಿಟ್ಟು ನೋಡಿರಿ, ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಆತಪ್ಪ, ಬೆಟ್ಟದಂಗೆ ಬಂದ ಕಷ್ಟ ನೀರಿನಂಗೆ ಕರಿಗೋದವ. ಈಗ ಮನಸ್ಸಿಗೆ ನೆಮ್ಮದಿ ಆಯ್ತು ನೋಡ್ರಿ. ಹೌದ್ರಿ ಕೌಶಲಕಾರ, ನೀವು ಹೇಳೋದು ಬರೋಬ್ಬರ. ನನಗಂತರೂ ಏನು ನಡಾತದಪ್ಪ ಇಲ್ಲಿ, ಒಂದು ಕ್ಷಣ ನನಗೆ ಕಣ್ಣಿಗೆ ಕತ್ಲು ಬಂದಂಗೆ ಆಗ್ಬಿಡ್ತು ನೋಡ್ರಿ. ಇದೆಲ್ಲ ಏನು ನಡಾತದಪ್ಪ ಇಲ್ಲಿ ಹುಡುಗಿ ಜೀವನದಾಗ, ನಮ್ಮ ಗಿರ್ಜಿ ಮಗಳ ಜೀವನದಾಗ ಅನಿಸ್ಬಿಡ್ತು. ಈಗೆಲ್ಲ ನಿರಾತಂಕವಾಗತ್ತ. ಆಯ್ತಲ್ರಿ, ಇನ್ನೇನ್ರ ಬಾಕಿ ಐತಾ? ಇಲ್ಲವ, ಆಯ್ತು. ಇನ್ನು ಗಾಡಿಗಳು ರೆಡಿ ಇದಾವೆ ಸಿದ್ಧಾರ್ಥ, ಗಾಡಿಗಳು ರೆಡಿ ಇದಾವಪ್ಪ, ಮನೆಗೆ ಹೊಡೆದು ಬಿಡು. ಮುಂದಿನ ಕಾರ್ಯ ಮನ್ಯಾಗ ನೋಡಾಕ್ಬಿಡ್ತೈತಿ. ಹಾಂ ಆಯ್ತು, ಗಾಡಿ ಎಲ್ಲ ರೆಡಿ ಇದಾವೆ. ಎಲ್ಲರೂ ಹತ್ರಂಗಾರ ಗಾಡಿ. ಭರ್ಪೂರ್ ಊಟ ಅಂತೂ ಆಯ್ತು. ಸಿದ್ಧಾರ್ಥಪ್ಪ ನಿನ್ನ ಮದುವೆದು ನೋಡೋಣ, ರಿಸೆಪ್ಷನ್ ಯಾವಾಗ ಇಟ್ಕೋತೀರಿ, ಲಘೂನ ಕರೀರಿ ಬರ್ತೇವೆ. ನೀವಿಬ್ರಿಗೂ ಮದುವೆಯ ಹಾರ್ದಿಕ ಶುಭಾಶಯಗಳು. 100 ವರ್ಷ ನೀವಿಬ್ರು ಹಿಂಗೆ ಬಾಡ್ರಿಪ್ಪ. ಭಾಳದಷ್ಟ ಅಲ್ಲ, ನಮ್ಗೆ ಆದಷ್ಟು ಲಘು ಕೈಯಾಗ ಒಂದು ಮೊಮ್ಮಗಳನ್ನ ಕೊಡ್ರಿ, ಆಡಿಸ್ಕೊಂತ ಆರಾಮ್ ಇದ್ಬಿಡ್ತೇವಿ. ಅಯ್ಯೋ ದೇವ್ರಿ, ನಿಮಗೆ ಮದುವೆ ಆಗೋದು ತಡ ಇಲ್ಲ, ಮಕ್ಕಳಾಗೋದು ತಡ ಇಲ್ಲ. ಒಟ್ಟ ಒಂದಾದ್ಮೇಲೆ ಒಂದು ಇಟ್ಟ ಬಿಟ್ಟಿರ್ತೀರಿ ನೋಡು. ಅಯ್ಯೋ ಅದ್ರಾಗೇನಪ್ಪ, ಮತ್ತೆ ಮದುವೆ ಆದ್ಮೇಲೆ ಮೊಮ್ಮಕ್ಕಳು ಬೇಡನ? ಅಯ್ಯೋ ದೊಡವ, ಇನ್ನು ಅವರಿಬ್ರು ಅಡ್ಡಾಡಲಿ, ಹನಿಮೂನ್ ಅಂತ ಹೋಗ್ಲಿ, ಎಲ್ಲ ಪ್ಲೇಸ್ಗೆ ಅಡ್ಡಾಡಲಿ, ಇಬ್ಬರು ಟೈಮ್ ಸ್ಪೆಂಡ್ ಮಾಡಲಿ, ಆಮೇಲೆ ಆರಾಮ್ ಮಾಡ್ಕೊಳ್ಳಿ. ಏನು ಅರ್ಜೆಂಟು? ಯವ್ವ ತಾಯಿ, ಹಾಗೆಲ್ಲ ಮಾಡ್ಕೊರಿ. ಯಾಕೆ ಮಕ್ಕಳಾದ್ಮೇಲೆ ಅಡ್ಡಾಡಕ್ಕೆ ಬ್ಯಾಡಂತಾರ ನಿಮಗೆ ಯಾರೇ? ಮಕ್ಕಳಾದ್ಮೇಲೆ ಕರ್ಕೊಂಡು ಅಡ್ಡಾಡ್ರಿ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ವರ್ಷ ತುಂಬಿದ್ರಾಕ ನನ್ನ ಕೈಯಾಗ ಒಂದು ಮೊಮ್ಮಗ ಬಂದ್ಬಿಡ್ಬೇಕು ನೋಡಪ್ಪ. ಸಿದ್ಧಾರ್ಥ ಪೂಜಾ ಹೇಳಿ ನೋಡುವ, ಅವ್ನು ಬೇಡಂದ್ರು ನೀ ಬೇಡನ್ನು ಮಾತೇ ಇಲ್ಲ ಪೂಜಾ. ಆದ್ರಿ ಅತ್ತೀರ, ನೀವು ಹೇಳ್ದಂಗೆ ಆಗಲಿ. ಹಾಂ ನಡ್ರಿ ಇಷ್ಟರು ಗಾಡಿ ಹತ್ತು ನಡ್ರಿ. ಓ ಶಶಿ ಇಲ್ಲದಾಳೆ. ಶಶಿ, ಓ ಆದಿತ್ಯ, ನೀವೇನು ಮಾಡತ್ತೀರಿ? ಗಾಡಿ ಹತ್ತೋಗ್ರಿ, ಟೈಮ್ ಆಗಲಿಲ್ಲ ಹೋಗಕ್ಕೆ. ಟೈಮ್ ಏನೋ ಆಗೈತಿ, ಯಾಕೋ ನಿಮ್ಮ ಮಕ್ಕದೊಳಗೆ ಖುಷಿ ಅನ್ನೋದು ಕಾಣಿಸತ್ತಿಲ್ಲ. ನಿಮ್ಮ ಅಣ್ಣನ ಮದುವೆ ಆಯ್ತು, ಇಷ್ಟು ಅಡೆತಡೆ ಒಳಗೂ ಎಲ್ಲ ನಿರ್ವಿಘ್ನವಾಗಿ ನಡೀತು ಅನ್ನೋ ಖುಷಿನಾನಿಲ್ಲ ನಿನ್ನ ಮಕ್ಕದೊಳಗೆ. ಯಾಕೆ ಶಶಿ, ಏನಾಯ್ತು?
ಯಾರಾದರೂ ಏನಾದರೂ ಅಂದ್ರೆ ಆಹಾ ಇಲ್ಲಪ್ಪ ನನಗೆ ಯಾರೇನಂತಾರೆ ಮತ್ತೆ ಯಾಕೆ ಮಂಕದಿ ಒಂಥರ ಬೇಜಾರದಾಗುತ್ತೆ ಅಲ್ಲ ಏನಾದರೂ ಆತ ಇಲ್ಲಪ್ಪ ಏನಿಲ್ಲ ನಡ್ರಿ ಹೋಗೋಣ ಮನೆಗೆ ಅಲ್ಲ ಶಶಿ ನಾವಿಬ್ಬರೂ ಇಷ್ಟಪಡಕತ್ತಿ ಇಷ್ಟು ವರ್ಷ ಆಯ್ತು ಎಂಗೇಜ್ಮೆಂಟು ಆಯ್ತು ಇನ್ನೇನು ಮದುವೆ ಒಂದ ಬಾಕಿ ಐತಿ ಇಷ್ಟೆಲ್ಲ ಆಗಿ ನಾನು ಇಷ್ಟಪಡೋ ಹುಡುಗಿನ ನಾ ಮದುವೆ ಆಗೋ ಹುಡುಗಿ ಮನಸ್ಸೊಳಗೆ ಏನು ನಡೆಯಕತ್ತೈತಿ ಅಂಥೇಳಿ ನನಗೆ ಗೊತ್ತಾಗದಷ್ಟು ಮಬ್ಬದೇನಂತ ಮಾಡೀನು ನನ್ನ ಇಲ್ಲ ಇಲ್ಲ ಆದಿತ್ತಾರೆ ಏನಿಲ್ಲ ನನಗೆ ಗೊತ್ತು ನೀನು ಪೂಜಾ ಸಿದ್ಧಾರ್ಥ ಮದುವೆ ಒಳಗೆ ನಮ್ಮ ಅವ್ವ ಅದು ಹೆಂಗೆ ಶಶಿ ನಮ್ಮ ಮನೆ ಸೊಸೆಯಾಗಿ ಬರ್ತಾಳೋ ಅಂತಂದ್ಲು ನಿಮ್ಮ ಅವನು ನಾನು ನಿನ್ನ ಮನೆಗೆ ಸೊಸೆಯಾಗಿ ನನ್ನ ಮಗನ ಕಳ್ಸಂಗೆ ಇಲ್ಲ ಅಂತಂದ್ಲು ಅದ್ರ ಬಗ್ಗೆ ಯೋಚನೆ ಮಾಡತ್ತೀಯಲ್ಲ ಇಲ್ಲ ಇಲ್ಲಪ್ಪ ಇಲ್ಲ ಶಶಿ ತಲೆ ಕೆಡಿಸ್ಕೊಬೇಡ ಯಾವ್ದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಬೇಡ ನಾವಿಬ್ರು ಇಷ್ಟಪಡಕತ್ತೀವಿ ನಾವಿಬ್ರು ಮದುವೆ ಆಗೇ ಆಗ್ತೀವಿ ನೀ ಯಾವ್ದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನಿನ್ನಂತೂ ನಡು ನೀರಾಗಿ ಕೈ ಬಿಡೋಕ್ಕೆ ಸಾಧ್ಯನೇ ಇಲ್ಲ ನಿನ್ನ ಬಿಟ್ಟು ಬೇರೆ ಯಾವ ಹುಡುಗಿನೂ ನಿನ್ನ ಜಗದಾಗ ನೋಡೋಕ್ಕೂ ಇಷ್ಟಪಡಂಗಿಲ್ಲ ನಮ್ಮವ್ವ ಅಲ್ಲ ಆ ದೇವ್ರ ಬಂದು ಹೇಳಿ ಈ ಹುಡುಗಿನ ಮದುವೆ ಆಗ್ಬೇಡ ಅಂತಂದ್ರು ನಾನು ನಿನ್ನ ಕೈ ಬಿಡಂಗಿಲ್ಲ ನೀ ಮಾತ್ರ ತಲೆ ಕೆಡಿಸ್ಕೊಬೇಡ ಶಬಾಷ್ ಶಬಾಷ್ ಬಾವ ನಿಜವಾಲು ನೀವಂತಂದ್ರೆ ನನಗೆ ಹೆಮ್ಮೆ ಇತ್ತು ಭಾಳ ಖುಷಿನೂ ಇತ್ತು ಇಂಥ ಹುಡುಗಗೆ ನನ್ನ ತಂಗಿನ ಮದುವೆ ಮಾಡ್ಕೊಡತ್ತೀನಲ್ಲಪ್ಪ ಅಂತೇಳಿ ಆದರೆ ಈ ಮಾತು ಕೇಳಿ ಇನ್ನೂ ನಿಮ್ಮ ಮೇಲಿರೋ ಗೌರವ ಜಾಸ್ತಿ ಆಯ್ತು ನನಗೆ ನಾ ಅದನ್ನೇ ಹೇಳ್ಬೇಕಂತಂದೆ ನನ್ನ ಪೂಜಾನ ಮದ್ವೆ ಗದ್ದಲ ಒಳಗೆ ನಮ್ಮ ಅವ್ವ ಆಯ್ತು ನಿಮ್ಮ ಅವ್ವ ಆಯ್ತು ಏನೇನೋ ಹೆಚ್ಚು ಕಮ್ಮಿ ಮಾತಾಡಿರ್ಬೋದು ಆದರೆ ನಿಮ್ಮಿಬ್ಬರು ಪ್ರೀತಿ ನಮ್ಮಿಬ್ಬರು ಸಂಬಂಧ ಹಾಳಾಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಣ್ಣ ಏನು ಹಾಕತ್ತಿ ನೀನು ನಾನು ಇದ್ದಿದ್ದೆ ಹೇಳಕತ್ತೀನಿ ಅದೇನು ಬೇಕಾದ್ರಾಗಲಿ ಅವ್ವ ಬ್ಯಾಡ್ ಅಂದರೂ ನಾ ಈ ಮದುವೆನ ಮುಂದೆ ನಿಂತು ಮಾಡ್ತೀನಿ ಯಾಕಂತಂದ್ರೆ ನನ್ನ ತಂಗಿಗೆ ನಿಮ್ಮಂಥ ಒಳ್ಳೆ ಹುಡುಗಕ್ಕಿಂತ ಈ ಮತ್ತೊಬ್ಬ ಸಿಗೋಕ್ಕೆ ಸಾಧ್ಯನೇ ಇಲ್ಲ ನಾ ದುರ್ಬಿನ್ ಹಾಕಿ ಜಗತ್ತಿನಾಗ ಹುಡುಗಾಡಿದ್ರು ನಿಮ್ಮಂಥ ಒಳ್ಳೆ ಹುಡುಗ ನಮ್ಮ ತಂಗಿಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಭಾವ ಏನು ಹೇಳತ್ತೀರಿ ನೀವು ಇದ್ದದನ್ನು ಹೇಳತ್ತೀನಿ ಭಾಳ ದಿನ ಬಿಡೋದು ಬೇಡ ಆದೈತಿ ಭಾವ ಇನ್ನೊಂದು ತಿಂಗಳ ಒಳಗೆ ನಿಮ್ಮ ಮದ್ವೆ ಅದ್ದೂರಿಯಾಗಿ ನೆರವೇರ್ಬೇಕು ಯಾವುದೇ ನಿರ್ವಿಘ್ನ ಅದಕ್ಕೆ ಬರಬಾರ್ದು ಹಂಗೆ ಮಾಡೋ ಜವಾಬ್ದಾರಿ ನಂದು ನೀವೇನೋ ಕನಸು ಕಾಣ್ತೀರಿ ನನ್ನ ಮದ್ವೆ ಅದ್ದೂರಿಯಾಗಿ ನಡಿಬೇಕಂತೇಳಿ ಆದ್ರೆ ಅದಕ್ಕೆ ನಮ್ಮವ್ವ ಅವಕಾಶ ಮಾಡ್ತಾ ಅಂತ ಅಂದ್ಕೊಂಡಿದೆ ಈಗ ನಾ ಶಶಿನ ಮದುವೆ ಆಗ್ತೀನಿ ಅಂತಂದ್ರೆ ಆಕಿ ಬೇಡ ನಿಂತ್ಬಿಡ್ತಾಳೆ ಇಂಥದ್ರೊಳಗೆ ಅದ್ದೂರಿಯಾಗಿ ಮದುವೆ ಆಗೋದು ಸುಳ್ಳು ಎಲ್ಲರೇ ನೀವು ಮಾತ್ರಲ್ಲ ಹಿಂಗೆ ದೇವಸ್ಥಾನದಾಗ ಮದುವೆ ಆಗಿ ನಾವು ವಿಚಾರ ಮಾಡೀನಿ ಭಾವ ತಲೆ ಒಳಗೆ ಈಗ ನಾವು ಮದುವೆ ಆಗಿ ನಮ್ಮ ಮನೆಗೆ ಹೋಗೋದಾದ್ರೆ ನನ್ನ ತಂಗಿ ಆಯ್ತು ನಮ್ಮ ಅವ್ವ ಆಯ್ತು ಶಶಿನಂತೂ ಸುಖವಾಗಿರಾಕಂದ್ರೂ ಬಿಡೋಂಗಿಲ್ಲ ಆಕಿ ಕಾಟ ಕೊಡ್ತಾರೆ ಅವ್ರು ಅದಕ್ಕೆ ಸಪ್ರೇಟ್ ಮನೆ ಮಾಡಿ ಮದುವೆ ಮಾಡ್ಕೊಂಡು ಹೋಗ್ಬೇಕಂತ ಮಾಡೀನಿ ಏನು ಹೇಳತ್ತೀರಿ ಭಾವ ಮದುವೆಗಿಂತ ಮುಂಚೆ ಸಪ್ರೇಟ್ ಮನೆ ಮಾಡ್ತೀರಾ ಹೌದು ಭಾವ ಈಗ ನಿಮ್ಮ ಅವ್ವನೂ ನಾ ಕೊಡಂಗಿಲ್ಲ ನನ್ನ ಮಗಳು ನಿಮ್ಮ ಮನೆಗೆ ಅಂತ ಹೇಳಾರ ಈಗ ನಾ ಅದ ಮನೆಗಿನ ನಮ್ಮ ಅವ್ವನ ತಂಗಿನ ಇಟ್ಕೊಂಡ್ರೆ ಶಶಿ ಮದುವೆ ಆಗ್ತೀನಿ ಅಂತಂದ್ರೆ ನಿಮ್ಮ ಅವ್ವ ಒಪ್ಕೊಳ್ಳಂಗೇ ಇಲ್ಲ ನಿಮ್ಮ ಅವ್ವ ಅಲ್ಲ ಜಗತ್ತಿನಾಗ ಯಾವ ತಾಯಿ ಆದರೂ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಯಾಕಂತಂದ್ರೆ ಅವ್ರ ಮಕ್ಕಳು ಆರಾಮಾಗಿರಲಿ ಅಂತಲೂ ಬಯಸ್ತಾರೆ ಎಲ್ಲರೂ ಹಿಂಗೆಲ್ಲ ಗೊತ್ತಾಗಿ ಯಾರೂ ಕೊಡೋಂಗಿಲ್ಲ ಹೀಗಾಗಿ ಸಪ್ರೇಟ್ ಮನೆ ಮಾಡ್ತೇನೆ ಅಂತ ಅಂದ್ರೆ ನಿಮ್ಮ ಅವ್ವ ಕೊಡಬಹುದು ಅಂತ ನನಗೆ ಅನಿಸ್ತೈತಿ ಹೀಗಾಗಿ ಸಪ್ರೇಟ್ ಮನೆ ಮಾಡಿ ನಾ ಮದುವೆ ಮಾಡ್ಕೋತೀನಿ ನೀವೇನು ತಲೆ ಕೆಡಿಸ್ಕೋಬೇಡ್ರಿ ನಿಮ್ಮ ಮಗಳನ್ನ ನನ್ನ ಕಣ್ಣು ಒಳಗೆ ಇಟ್ಕೊಂಡು ನೋಡ್ಕೋತೀನಿ ರೀ ಭಾಳ ಆಯ್ತಲ್ಲ ನಾವು ಹೇಳೋದಕ್ಕಿಂತ ಮುಂಚೆ ನೀವೇ ಹೇಳಿದ್ರಲ್ಲ ಭಾವ ಸಾಕ್ರಿ ಇಷ್ಟ ಬೇಕಾಗಿತ್ತು ನಮಗೆ ಹೆಚ್ಚಿಂದೇನು ಬೇಡ ಆಯ್ತು ರೀ ಇನ್ನೊಂದು ತಿಂಗಳದಾಗ ವಿಚಾರ ಮಾಡಿ ಮಾತಾಡಿ ನಿಮ್ಮದೊಂದು ಮಾಡಿ ಮುಗಿಸ್ಬಿಟ್ರೆ ನನ್ನ ತಲೆ ಒಳಗಿರೋ ಅರ್ಧ ಭಾರ ಮುಗ್ದಂಗೆ ಆಗ್ತೈತಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಾನಾಗಿ ಈ ವಿಚಾರ ನಿನ್ನ ಮುಂದೆ ಹೆಂಗಪ್ಪ ಮಾತಾಡೋದು ಅಂತ ಅಂದ್ಕೊಂಡಿದ್ದೆ ನೀನಾಗೆ ಹೇಳಿದಲ್ಲ ಖುಷಿ ಆಯ್ತು ಸರಿ ಆಯ್ತು ನಿಮ್ಮಿಬ್ಬರು ನೋಡಿದ್ರೆ ಭಾಳ ಖುಷಿ ಆಕೈತಿ ನಡಿ ಹೋಗು ನಡಿಲೇಟೈತಿ